ಮೇಡಮ್, ನಮ್ಮ ಅತ್ತೆ ಗಂಡ್ಮಗು ಬೇಕು ಅಂತಾರೆ, ಏನ್ ಮಾಡೋದು? ಹೌದಾ, ಅದು ಸಿಂಪಲ್. ನಿನ್ ಹಸ್ಬೆಂಡ್ ಕೈಯಲ್ಲಿದೆ, ನಿನ್ ಹಸ್ಬೆಂಡ್ನ ಕೇಳು. ಹೌದಾ ಮೇಡಮ್? ಹೌದು, ನಾನ್ ಹೇಳಿದ ಆಶ್ಚರ್ಯ ಆಯ್ತಾ? ಈ ರೀಲ್ನ ನೋಡಿ. ಹಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನಕಾಲಜಿಸ್ಟ್. ಸೊ ಹೆಣ್ಮಕ್ಳಲ್ಲಿ ಇರುವಂತಹ ಕ್ರೋಮೋಸೋಮ್ ಎಕ್ಸ್ ಅಂಡ್ ಎಕ್ಸ್, ಗಂಡ್ಮಕ್ಳಲ್ಲಿ ಇರುವಂತಹ ಕ್ರೋಮೋಸೋಮ್ ಎಕ್ಸ್ ಅಂಡ್ ವೈ. ಸೊ ಮಗು ಹುಟ್ಟಬೇಕಾದ್ರೆ ಏನಾಗುತ್ತೆ, ಹೆಣ್ಮಕ್ಳಲ್ಲಿರುವಂತಹ ಎಕ್ಸ್ ಮತ್ತೆ ಗಂಡ್ಮಕ್ಳಲ್ಲಿರುವಂತಹ ಎಕ್ಸ್ ಕೂಡಿದ್ರೆ ಹೆಣ್ಮಗು ಆಗುತ್ತೆ. ಹೆಣ್ಮಕ್ಳಲ್ಲಿರುವಂತಹ ಎಕ್ಸ್ ಗಂಡ್ಮಕ್ಳಲ್ಲಿರುವಂತಹ ವೈ ಕೂಡಿದ್ರೆ ಗಂಡ್ಮಗು ಆಗುತ್ತೆ. ಸೊ ಹೆಣ್ಮಕ್ಳು ಕೊಡೋದು ಯಾವಾಗ್ಲೂ ಎಕ್ಸ್ ಕ್ರೋಮೋಸೋಮ್. ಎಕ್ಸ್ ಮತ್ತೆ ವೈ ಡಿಪೆಂಡ್ ಆಗಿರೋದು ಗಂಡ್ಮಕ್ಳಲ್ಲಿ. ಸೊ ಎಲ್ಲಾ ಅತ್ತೆಯಂದ್ರು ಅಥವಾ ಗಂಡ್ಮಗು ಅನ್ನುವಂತಹ ಎಲ್ಲಾ ಜನರಿಗೂ ನಾನು ಹೇಳೋದು, ಈ ಗಂಡ್ಮಗು ಆರ್ ಹೆಣ್ಮಗು ಅನ್ನೋದನ್ನ ಡಿಸೈಡ್ ಮಾಡುವಂತಹ ಕೆಪಾಸಿಟಿ ಗಂಡ್ಮಕ್ಳಲ್ಲೇ ಇರೋದು. ಹಾಗಂತ ನಾವು ಗಂಡ್ಮಕ್ಳನ್ನ ಟಾರ್ಚರ್ ಮಾಡ್ತೀವಾ? ಇಲ್ಲ. ಅದನ್ನ ಚೆನ್ನಾಗಿ ನಾವು ಇಟ್ಕೊಂಡು ಚೆನ್ನಾಗಿ ಎಜುಕೇಶನ್, ಅದಕ್ಕೆ ಮಾನವೀಯತೆ ಮತ್ತೆ ಕೈಂಡ್ನೆಸ್ ನಾವು ಕೊಟ್ರೆ ಆ ಯಾವುದೇ ಇರ್ಲಿ ಗಂಡ್ಮಗು ಅಥವಾ ಹೆಣ್ಮಗು ನಮ್ಮ ಜೀವನಕ್ಕೆ ಕೀರ್ತಿಯನ್ನ ತಂದ್ಕೊಡುತ್ತೆ. ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ಕೊಳ್ಳಿ ಅಂಡ್ ಫಾಲೋ ಫಾರ್ ಮೋರ್.